ಎಲ್ಲ ಅರ್ಹತೆನೂ ಈ ಸಬ್ಜೆಕ್ಟ್ ಅಲ್ಲಿ ಅಥವಾ ನೀವು ಮಾಡಿರುವಂತ ಪಾತ್ರ ಅಂತ. ಸೊ ನಿಮಗೆ ಅದರಲ್ಲಿ ಯಾವ ಅಂಶ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಅನ್ಸುತ್ತೆ, ಮತ್ತೆ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಕ್ಯಾರಿ ಮಾಡುತ್ತೆ? ಸರ್ ಹೌದು, ನೀವು ಟ್ರೈಲರ್ ಅಲ್ಲಿ ನೋಡ್ದಂಗೆ ಅದು ಹುಡುಗ ಹುಡುಗಿ ಗಂಡ ಅಥವಾ ಮದ್ವೆ ಆ ಒಂದು ಸಮಸ್ಯೆ ಖುಷಿ ಎಲ್ಲ ಅದು ನೀವು ನೋಡಿದ್ದೀರಾ. ಅದಕ್ಕೂ ಮೀರಿದ ಸಿನಿಮಾದಲ್ಲಿ ಏನಿದೆ ಅಂದ್ರೆ ಅಪ್ಪ ಮಗಳ ಬಾಂಧವ್ಯ. ಸೊ ಅವಳು ಪ್ರೀತಿನ ಮಾಡೋದ್ ಯಾಕೆ, ಅದನ್ನ ಬಿಡೋದ್ ಯಾಕೆ, ಅದರಿಂದ ಏನು ಎಲ್ಲ ಎಮೋಷನ್ಸ್ ಸರ್. ಅದು ಮೇ ಬಿ ಹುಡುಗ ಹುಡುಗಿಗೆ ಇರೋ ಕೆಮಿಸ್ಟ್ರಿಗಿಂತ ಹೆಚ್ಚಾಗಿ ನನ್ನ ನಾಣಿ ಸರ್ದು ಅದೊಂದು ಬಾಂಡಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಮಗಳನ್ನ ಪ್ರತಿಯೊಬ್ರು ತಂದೆ ಆ ಕನ್ಸು ಮಗಳನ್ನ ಹೀಗೆ ನೋಡ್ಬೇಕು, ಹೀಗೆ ಇರ್ಬೇಕು ಅನ್ನೋಂಥದ್ದು. ಸೊ ಪ್ರೀತಿಲಿ ಬಿದ್ದಾಗ ಹೆಣ್ಮಕ್ಳು ಅದು ಇದು ಯೋಚನೆ ಮಾಡ್ತಾರೆ, ಇಲ್ಲ ಒಳ್ಳೆ ರೀತಿ ತಗೊಂಡೋಗ್ಬೇಕು ಅಂತ ಅಪ್ಪನೂ ಅನ್ಕೋತಾರೆ. ಬಟ್ ಅದ್ರಿಂದ ಕೆಲವೊಂದ್ಸರಿ ಮಕ್ಳೇ ತಪ್ಪು ಮಾಡ್ತಾರೆ ಅಂತ ಏನಿಲ್ಲ, ಪೇರೆಂಟ್ಸ್ ಇಂದನೂ ತಪ್ಪಾಗತ್ತೆ. ಸೊ ಅದನ್ನ ಆ ಸಿನಿಮಾದಲ್ಲಿ ಒಂದು ಹೇಳ್ತಾ ಇರೋದು ಆಗತ್ತೆ, ಜನರಲ್ ಆದ್ರೂ ಆಗತ್ತೆ. ಹಾ ಹೌದು ಆಗತ್ತೆ. ಸೊ ಅದೊಂದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೊಂದು ಬಾಂಡಿಂಗ್ ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಸಿನಿಮಾ ಶೂಟ್ ನಡೆಯುವಾಗ್ಲೇನೆ ಐ ಲಾಸ್ಟ್ ಮೈ ಫಾದರ್. ಸೊ ಇನ್ನು ಕಾರ್ಯಗಳ ಮುಗಿಯೋಕ್ ಮುಂಚೆನೆ ನಾನು ಶೂಟಿಂಗ್ ಹೋಗಿದ್ದೆ. ನಾಣಿ ಸರ್ ನಾಣಿ ಅವರೇ ಹೇಳಿ ಬಗ್ಗೆ ರಿಯಾಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದ ಕ್ಷಮೆ ಇರಲಿ. ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ, ಮುಗಿದಿರೋ ಪಿಕ್ಚರ್ಗೆ ಬಿಡಿ ಅಂದ್ರೆ ಅವ್ರು ಬಿಡಲ್ಲ. ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ಥರ ಹೊಗೆ ಹಾಕ್ಬಿಟ್ಟು ಶೂಟಿಂಗು. ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷ ಆ ಥರ. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇಲ್ಲ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಶೋರ್. ಅವಾರ್ಡ್ ಹೋಗುವಂತ ಕ್ಯಾರೆಕ್ಟರ್. ಆ ಟೈಮಲ್ಲಿ ಪಾಪ ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂದ್ರೆ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕಂದ್ರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳು ಇದ್ದವ್ರು ಬೇವರ್ಸಿಗಳು ಗೊತ್ತಿರೋದು. ನಾನು ತುಂಬಾ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂತಂತ ಪರಿಸ್ಥಿತಿಗಳು ಬಂದ್ಬಿಡುತ್ತಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬರೋರು ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಫೀಲ್ ಮಾಡಬಾರ್ದು ಅಂದ್ರೆ ಸರಿ ಟ್ರ್ಯಾಕ್ ಮಾಡೋರು, ಮತ್ತೆ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಮಾಧಾನ ಮಾಡ್ತಾ ಇದ್ದೆ. ತುಂಬಾ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಇನ್ನಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತವ್ರು ಮಗು, ನಿಜವಾದ ಗೆಲ್ತೇವೆ ಬಿಡೋದು. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ. ನಾನು ಆಗ್ಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ, ಇವ್ರು ಬಂದ್ರೆ ಹಂಗೆ ಹೋಗ್ಬಿಡೋಣ ಆಚೆಗೆ ಅಂತ. ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವ್ರು ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ತಿದ್ರು. ಅಸಿಸ್ಟೆಂಟ್ ಸರ್ ಇಂಥದ್ದು ಬೇಕು ನನಗೆ ಹೇಳೋರಿಗೆ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯ್ತು, ಶೂಟಿಂಗ್ ಆಗ್ತಾ ಇರ್ತವೆ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬಾ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದೆ. ಆಗ್ತಾರೆ ನನಗೆ ಚಳಿ. ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದ್ರೆ ರೂಮಲ್ಲಿ ಇದ್ದವರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮಗೆ. ಸುಮಾರು ಜನ ಆಯ್ತು ಆರ್ಟಿಸ್ಟ್ಗಳಿಗೆ, ನನಗೂ ಆಯ್ತು. ಇನ್ನು ಶೂಟಿಂಗ್ ವಿಚಾರಕ್ಕೆ ಬಂದಾಗ ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ತಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೇಳೋದು, ಎಲ್ಲರೂ ಹೇಳೋದು ಅಷ್ಟೇ. ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಇವರು ನಮ್ಮ ಜಗ್ಗಪ್ಪ ಆಗಲಿ, ಇವರು ಆಗಲಿ, ಏನು ಯಾರೇನು ಕಡಿಮೆ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿ.
ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದ್ದಾರ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಇದೇನು ಈಗ ಪರಿಚಯ ಮಾಡ್ತಾರೆ? ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ ಬಿಡ್ಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಸಿನಿಮಾ ಮಾಡ್ಬೇಕು. ಇರ್ಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈ ಕಿಡಿಯಲ್ಲ, ಇಳಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡ್ಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬಾ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ. ನಾನು ಹೋಗಲ್ಲ, ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದ್ರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರ. ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆ ಆಕ್ಟ್ ಮಾಡೋದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ. ಸರಿನಾ? ಹಾ, ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾನಲ್ಲೇ ಅದನ್ನ ಆಕ್ಟ್ ಮಾಡೋದು, ಅಲ್ಲಿ ಹೋಗಿ ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನಿಸಿದ್ಯಾ? ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟು ನಾನು ಬರೋದು ಇಲ್ಲಿಂದ. ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಒಂದು ಇಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿಯಲ್ಲಿ. ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. 3 ವಯಸ್ಸು 25. ಒಂದು ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಿಡ್ಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನ್ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮ್ ಅಲ್ಲಿ ಈ ರೀತಿ ನಿಮ್ಮ ಬೇಸರ ಅಂದ್ರೆ, ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ? ನಾಗಣ್ಣ ನಮ್ಮೆಲ್ಲರಿಗೂ ಹಿರಿಯರು, ಎಲ್ಲೇ ಬರ್ಲಿ ಚೆನ್ನಾಗಿದ್ಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡದಿದ್ರೆ ಹಿರಿಯ ಅಂತ ಹೆಂಗ ಅನಿಸ್ತದೆ? ಒಂದು ಪ್ರಶ್ನೆ ಆಯ್ತಾ? ಈಗ ನಾನು ಹುಷಾರಿದ್ದ ಮಲಗಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನ್ನ ಸಹಾಯ ಮಾಡೋದು. ಅಂದ್ರೆ ಚಿತ್ರತಂಡ ನಿಮ್ಗೆ ಅವಾಗ ಸಪೋರ್ಟ್ ಮಾಡಿಲ್ಲ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಮ್ಯಾನೇಜರ್ ಬರ್ಲಿಲ್ಲ, ಅದು ನನಗೆ ತುಂಬಾ ಬೇಜಾರು. ಇವ್ರು ಬಿಡಿ, ಎಲ್ಲ ಬಿಸಿ ಇರ್ತಾರೆ. ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ? ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಕೆಲವೆಲ್ಲ ತಿಳ್ಕೋಬೇಕು. ನಾವು 100 ಸಿನಿಮಾ ಅಲ್ಲ, 176 ಸಿನಿಮಾ ಆಯ್ತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂಥ ದಿಕ್ಕಜ್ಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರಿಗೆ ಏನು ಕಡಿಮೆ ಅನುಭವ ಇದೆಯಾ? ಎಂತೆಂಥವ್ರು ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿತ್ತು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ನೋಡಿ ಸರ್, ಯಾವತ್ತೂ ನೀವು ಮಾತಾಡಿಲ್ಲ, ಯಾವತ್ತೂ ಈ ತರ ಮಾತಾಡಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿದೆ. ಏನೂ ಇಲ್ಲ. ಈಗ ಒಂದು ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 1 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಕೂತು ಹೇಳ್ತಿಲ್ಲ. ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿ ನೋಡಿ ಅಂತ. ಏನು ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಡೋಗಿದ್ದಾರೆ ಡೈರೆಕ್ಟರ್, ಅದು ಖುಷಿ. ಯಾರಿಗೆ? ಜೀವನನೇ ಹೆಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಬೇಕು ಅಮ್ಮ? ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು, ಗೊತ್ತಿತ್ತು ನನಗೆ ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕೆ ಆಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನನಗೆ. ಅವಾಗ ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಡೈರೆಕ್ಟ್ರೆ
ಕಾಂತವ್ರೆ, ಅಂದ್ರೆ ಈ ಹಿರಿಯ ಕಲಾವಿದರು ಇಷ್ಟೊಂದು ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ. ಸೊ ನೀವು ತಂಡದ ಭಾಗ ಆಗಿ ಆವತ್ತಿದೆಲ್ಲೂ ಕೂಡ ಗಮನಿಸ್ಕೊಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ಫೈನಲ್? ಇಲ್ಲ ಇಲ್ಲ ಸರ್, ಅಂದ್ರೆ ಯೂಶಲಿ ನನಗೂ ಆಗಿತ್ತು ಆ ಥರದ್ದು. ಅಂದ್ರೆ ಹೆಲ್ತ್ ಇವಾಗ ಚಿಕ್ಕಮಗಳೂರು, ನಾನಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆಕ್ಚುಲಿ ಇವರು ಲೇಖಾ ಅವರು ಸಹ 104 ಯಾವುದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ 104 ಇವರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳಕ್ ಆಗ್ತಾ ಇಲ್ಲ. ಈವನ್ ನಾನು ಅಷ್ಟೇ, ಆ ದೇವಸ್ಥಾನದ ಶೂಟ್ ಮಾಡ್ಬೇಕಾದ್ರೆ ನಮಗೂ ಹುಷಾರಿಲ್ಲ ಸರ್. ಅಂದ್ರೆ ಈ ತರ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಾಗ ತಪ್ಪು ಒಪ್ಕೊಳ್ಳ ಅಂದ್ರೆ ಆಗತ್ತೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದ್ರು ನಮ್ಮ ಕಡೆಯಿಂದ ಮಿಸ್ ತಪ್ಪಾಗಿದ್ರೆ ಹೌದು ಸರ್, ಹೌದು ಹೌದು ಸರ್. ಹೌದು ಸರ್, ಆದ್ರೂ ಕೂಡ ರಾಣಿ ಸರ್ ನಿಮ್ಮ ಮುಖ ನೋಡ್ಕೊಂಬಂತೆ ಅಂತ ನಿಮ್ಮ ಮುಖ ನೋಡ್ಕೊಂಬಂತೆ ಅಂತ ಅಟ್ಮಾಸ್ಫಿ ಒತ್ತಿ ಹೇಳಿದ್ರು. ಅಂದ್ರೆ ಬೇರೆ ಯಾರು ಅವರು ಎಲ್ಲರೂ ಬೇಜಾರಾಗಿ ಇಟ್ಕೊಂಡಿದಾರ ಅಂತ ಆ ಥರ ಅಲ್ಲ. ಪಾಪ ಇವರೆಲ್ಲ ಈಗ ಬಂದಿರೋಲ್ಲ, ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡವನು ಬರಲಿಲ್ವಲ್ಲ ಅಲ್ಲಿಗೆ. ಸಾರಿ ಸರ್, ನೀವು ನಮ್ಮ ಪ್ರಶ್ನೆ ಕೇಳಿದ್ರಿ, ಈಗ ನೀವು ಕೇಳಿದ್ರಿ, ಸ್ವಲ್ಪ ಎಮೋಷನಲ್ ಆದೆ, ನನಗೆ ಮಾತಾಡಕ್ ಆಗ್ಲಿಲ್ಲ, ಸಾರಿ. ಸಿನಿಮಾ ಹೌದು, ಎಲ್ಲರೂ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸ್ ಅಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಸಿನಿಮಾ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದರಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನನಗೆ ಎಷ್ಟೋ ಸಿನಿಮಾಗಳು ನಾನು 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಎಲ್ಲ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಕೆಲವೊಂದು ಟೀಮ್ ಅಂದಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನ ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟಿಗೆ ಐ ವಾಸ್ ನಾಟ್ ಇನ್ವೈಟೆಡ್ ಫಾರ್ ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರಲಿಲ್ಲ ಸರ್. ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಅನ್ಪ್ರೊಫೆಷನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯಿತು, ಇಲ್ಲ ಅಂತಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅಂದ್ಕೊಂಡು ನನಗೆ ಇವಾಗಲೂ ಏನು ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ಗಳು ನನಗೆ ಬಂದಿತ್ತು. ದಯವಿಟ್ಟು ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನನಗೆ ಆ ಥರ ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗಲಿ, ಯಾವುದೇ ಅವಾರ್ಡ್ ಫಂಕ್ಷನ್ಗಾಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊತೀನಿ, ನಾನು ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಇದು ಎಲ್ಲ ಬಂದಾಗ ತುಂಬ ಹರ್ಟ್ ಆಯಿತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ಅದೆಲ್ಲ ಮಾತು ಬಂದಿರ್ಬೋದು ಅಂತಲೂ ಆಯಿತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳೋಕ್ಕೆ ಇಷ್ಟ ಇದ್ದರೆ ಮೀಡಿಯಾ ಮುಂದೆ ಕೇಳ್ಬೋದು. ಕೆಟ್ಟ ಮಕ್ಳು ಇರ್ತವೆ, ಒಳ್ಳೆ ಮಕ್ಳು ಇರ್ತವೆ, ಅದರಲ್ಲಿ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹಿಡಿದು ಒಪ್ಕೋತೀನಿ. ನಾನು ಇಲ್ಲಿಗೆ ಇದನ್ನ ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದ್ರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವು ಸಾಮಾನ್ಯ ಇಲ್ಲಿರೋರಿಗೆಲ್ಲ ಗೊತ್ತು. ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು ಮಂಜಣ್ಣ, ನೀವು ಯಾವತ್ತೂ ಈ ಥರ ಮಾತಾಡಿಲ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನು ಮಾಡಿದ ತಪ್ಪು ಬೇರೆಯವ್ರು ಹೇಳ್ಬೇಕು, ನನ್ನ ಬೆನ್ನು ನಾನು ಕಾಣಲ್ವಲ್ಲ, ಬೇರೆಯವ್ರು ಹೇಳ್ಬೇಕು. ಗಾದೆ ಸುಮ್ಮನೆ ಮಾಡೋರ, ನಿನ್ ಬೆನ್ನಿನ ಕಾಣಲ್ಲ ಅಂತ ಬೇರೆಯವ್ರು ನೋಡಿ ಹೇಳ್ಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗ್ಲಿ ಹೇಳ್ಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ, ಯಾಕೆಂದ್ರೆ ಈ ಭೂಮಿನೇ ಅಂತದ್ದು. ನವರತ್ನಗಳ ಮೇಲೆ, ಮೆಟ್ಲುಗಳ ಮೇಲೆ, ನವಗ್ರಹಗಳ ಮೇಲೆ ಓಡಾಡೋದು ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಹೌದು ಸರ್. ಮತ್ತೆ ಹೌದು ಸರ್, ಹೇಳಿ
ಸರ್ ಹೌದು ಸರ್ ಇಲ್ಲ ಟೀಮ್ ವರ್ಕ್ ಅಲ್ವಾ ಸರ್, ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರಬೇಕು, ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳ್ಬೇಕಾಗುತ್ತೆ. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ ಅದಕ್ಕೆ ಕೇಳ್ಕೊಂಡೆ ಸರ್, ಫಸ್ಟ್ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ ಆಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರ್ ಅಲ್ಲಿ ಕಟ್ ಆಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರ್ಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಹ್ಞೂ ಸರ್, ಇಲ್ಲ ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದೀವಿ. ಬಟ್ ಯಾವ ತೊಂದರೆ ಇತ್ತು ಏನಿತ್ತು ಅಂತ ಸತ್ಯವಾಗ್ಲೂ ನನಗೂ ಗೊತ್ತಿಲ್ಲ ಸರ್. ಇಲ್ಲಾಂದಿದ್ರೆ ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ ತುಂಬಾ ಚೆನ್ನಾಗಾಗಿದೆ ಸಿನಿಮಾ, ಚೆನ್ನಾಗಿ ಆಗ್ಲಿ, ಚೆನ್ನಾಗಿ ಓಡ್ಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿತ್ತು, ಒಂದು ಮನೆ ಕಟ್ಟಿದ ಮೇಲೆ ಮನೆ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್, ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ, ನಮ್ಮ ಡೈರೆಕ್ಟರ್ ಸರ್, ನಾನು ದೊಡ್ಡ ಫ್ಯಾನ್ ನಿಮ್ಗೆ. ಆ ಸಾಂಗ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗ್ಲೂ ಸ್ಕಿಟ್ಟಲ್ಲಿ ಹಾಕತ್ತಿದ್ವಿ ಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ಚಿಕ್ಕ ಪುಟ್ಟ ಮನಸ್ತಾಪ ಇದೆ. ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಅದೆಲ್ಲ ಮರ್ತೋಗುತ್ತೆ. ಅಂಡ್ ನಾವು ಇಲ್ಲೇನು ಬೇರೆದು ಬಂದಿಲ್ಲ ಮೇಡಮ್, ಒಳ್ಳೆ ಸಿನಿಮಾ ಮಾಡಕ್ಕೆ ಬಂದಿರೋದು. ಚಿಕ್ಕ ಪುಟ್ಟ ಆಗತ್ತಲ್ಲ ಮೇಡಮ್, ಮನೆಯಲ್ಲಿ 4 ಜನ ಇದ್ರೇನೆ ಏನೋ ಒಂದು ಆಗಲ್ವಾ, ಚಿಕ್ಕ ಪುಟ್ಟ ಇರುತ್ತೆ. ಆಮೇಲೆ ನನ್ನ ಕಡೆಯಿಂದ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲದಕ್ಕಿಂತ ಮೇನು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಲೆವೆಲ್ ಆಕ್ಟ್ ಮಾಡಿದ್ದಾರೆ ನಮ್ಮ ನಾನಿ ಸರ್, ನಮ್ಮ ಲೇಖ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಇದೆಲ್ಲ ಇದ್ದೇ ಇರುತ್ತೆ, ಎಲ್ಲ ರೋಡಲ್ಲಿ ಹೋದ್ರೂ ಏನೋ ಸಮಸ್ಯೆ ಇರುತ್ತೆ, ಮನೇಲಿ ಇದ್ರೂ ಸಮಸ್ಯೆ ಇರುತ್ತೆ. ಸೊ ಅದೇ ಇವತ್ತಿನ ಲೈಫ್ ಟುಡೇ. ಸರ್ ಗೊತ್ತಿದ್ದು ಯಾರು ಮಾಡಲ್ಲ ಸರ್, ಗೊತ್ತಿದ್ದು ಯಾರು ಅನ್ವಾಂಟೆಡ್ಲಿ ಗೊತ್ತಿಲ್ದಿರ ಆಗಿರುತ್ತೆ. ಸೊ ಅದಕ್ಕೆ ನಾನು ಸಾರಿ ಕೇಳಿದ್ದೀನಿ ಸರ್, ನನ್ನ ಕಡೆಯಿಂದ. ಓಕೆ, ಅದಕ್ಕೆ ಸಾರಿ ಕೇಳಿದ. ಹಾ ಕೇಳ್ಬೇಕಲ್ಲ ಸರ್, ಈಗ ಅವರು ಅವ್ರದ್ದೇನ ತಪ್ಪಿತ್ತು, ಅವರು ಕೇಳಿದ್ರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.